ನಮಸ್ಕಾರ, ಹೇಮಶೇಖರ್ ಬ್ಲಾಗ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆ ತಿಂಡಿಗೆ ಸಿಹಿ ಕುಂಬಳಕಾಯಿದು ದೋಸೆ ಮಾಡುವ ಅಂತ ಅನ್ಕೊಂಡಿದ್ದೇನೆ. ಸಿಹಿ ಕುಂಬಳಕಾಯಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ. ದೋಸೆಗೆ ಅಕ್ಕಿನ ಕೂಡ ನಿನ್ನೆ ರಾತ್ರಿ ನೆನೆ ಹಾಕಿದ್ದೇನೆ. ಇವಾಗ ಸಿಹಿ ಕುಂಬಳಕಾಯಿ ಬಿಸ್ಲಿಕ್ಕೆ ನೀರಿಟ್ಟಿದ್ದೇನೆ. ಕುದಿ ಬಂದ ನಂತರ ಇದನ್ನ ಹಾಕ್ತೇನೆ. ತುಂಬಾ ಬೇಯಿಸ್ಕೊಳ್ಳೋದೇನು ಬೇಡ, ಒಂದು 50% ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನೋಡಿ ನೀರು ಕುದಿ ಬಂತು. ಇವಾಗ ಇದನ್ನು ಹಾಕ್ತೇನೆ. ನಾನು ಸಿಹಿ ಕುಂಬಳಕಾಯಿಯನ್ನ ಹಾಕ್ತೇನೆ. ಬಟ್ಟೆನ ಕೂಡ ವಾಶ್ ಹಾಕೊಂಡಿದ್ದೇನೆ. ಮಗ ಕೂಡ ಇನ್ನೂ ಏಳಲಿಲ್ಲ. ಅವನು ಹೇಳೋ ಅಷ್ಟರಲ್ಲಿ ಬೆಳಿಗ್ಗೆ ತಿಂಡಿ ಹಾಗೆ ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡ್ರೆ, ಎಲ್ಲ ಅಡಿಗೆ ಕೆಲಸಗಳನ್ನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ನಂತರ ಅವನ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಸಿಹಿ ಕುಂಬಳಕಾಯಿ ಬೆಂದಿದೆ. ಇವಾಗ ಅದನ್ನ ಅಕ್ಕಿ ಜೊತೆನೆ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಇದನ್ನು ರುಬ್ಕೋಬೇಕು. ಅಕ್ಕಿ ಮತ್ತೆ ಸಿಹಿ ಕುಂಬಳಕಾಯಿ ಇದನ್ನು ರುಬ್ಬಿಕೊಂಡಿದ್ದೇನೆ. ಅದನ್ನು ಬೌಲಿಗೆ ಹಾಕ್ತಾ ಇದ್ದೇನೆ. ಇವಾಗ ಇದಕ್ಕೆ ಒಂದು 3 ಸ್ಪೂನ್ ಅಷ್ಟು ರವೆನ ಆ್ಯಡ್ ಮಾಡ್ತೇನೆ. ತುಂಬಾ ನೀರು ಹಾಕಿ ರುಬ್ಕೊಳ್ಬಾರ್ದು, ತುಂಬಾ ನೀರು ಹಾಕಬಾರ್ದು. ಹಾಗೆ 3ರಿಂದ 4 ಸ್ಪೂನ್ ಅಷ್ಟು ರವೆನ ಹಾಕಿಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ರವೆನೂ ಹಾಕಿದಾಗ ಈ ಹದಕ್ಕೆ ಬಂತು. ಇದನ್ನು 5ರಿಂದ 10 ನಿಮಿಷ ಹಾಗೆ ಬಿಟ್ಬಿಡೋಣ. ರವೆ ಇನ್ನೂ ಕೂಡ ನೆಂದು ಇನ್ನೂ ಕೂಡ ಗಟ್ಟಿಯಾಗಿ ಬರ್ತದೆ ಹಿಟ್ಟು. ಹಾಗೆ ಗಟ್ಟಿಯಾಗಿ ಬರಬೇಕು, ದೋಸೆ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರ್ತದೆ ಅಂತ. ರವೆ ಹಾಕಿದ್ರೆ ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ ಅಂತ. ಹಿಟ್ಟು ನೆನಿಲಿಕ್ಕೆ ಒಂದು 10 ನಿಮಿಷ ಇಟ್ಟಿದ್ದೇನೆ. ಅದೊಂದು 10 ನಿಮಿಷ ನೆನೆಯಲಿ. ಅಷ್ಟರಲ್ಲಿ ನಾನು ಚಹಾ ಮಾಡಿಟ್ಟಿದ್ದೇನೆ. ಹಾಗೆ ಚಹಾವನ್ನು ಕುಡಿದುಕೊಳ್ತೇನೆ. ನಂತರ ದೋಸೆ ಮಾಡ್ಕೊಳ್ತೇನೆ. ಖಾಲಿ ಹೊಟ್ಟೆಗಂತೂ ನಾನು ಚಹಾ ಕುಡಿಯೋದಿಲ್ಲ. ಎದ್ದ ತಕ್ಷಣವೇ ಒಂದು ಗ್ಲಾಸ್ನಷ್ಟು ಬಿಸಿನೀರು ಕುಡಿದಿದ್ದೇನೆ. ನಂತರ ಅಡಿಗೆ ಮಾಡ್ತಾ ತಿಂಡಿಗೆಲ್ಲ ರೆಡಿ ಮಾಡ್ತಾ ಅದರ ಮಿಡ್ಲಲ್ಲಿ ಕೂಡ ಸ್ವಲ್ಪ ಬಿಸಿನೀರನ್ನು ಕುಡಿದುಕೊಂಡಿದ್ದೇನೆ. ಟೋಟಲ್ ಆಗಿ ಚಹಾ ಕುಡಿಯುವಷ್ಟರಲ್ಲಿ ಒಂದು 2 ಗ್ಲಾಸ್ ಆದರೂ ಬಿಸಿನೀರು ಕುಡಿದಿರ್ತೇನೆ. ಹಾಗಾಗಿ